ಇದು ನನ್ನ ಭರತನಾಟ್ಯದ ಗೆಜ್ಜೆ ಇಲ್ಲಿಗೆ ಹೇಗೆ ಬಂತು? ಅಷ್ಟಕ್ಕೂ ಈ ಕಾರ್ ಯಾರ್ದು? ನನ್ನ ಗೆಜ್ಜೆನ ಇಷ್ಟು ಜೋಪಾನವಾಗಿ ನೋಡ್ಕೊಂಡಿದಾರಲ್ಲ. ಅಂದ್ರೆ ನನ್ನ ಜನ್ಮ ರಹಸ್ಯ ಈ ಗೆಜ್ಜೆ ಜೊತೆನೆ ಬೆಸ್ತಿದೆ. ಈ ಕಾರ್ ಓನರ್ ಯಾರು? ಅವ್ರ ಹತ್ರ ಈ ಗೆಜ್ಜೆ ಬಗ್ಗೆ ತಿಳ್ಕೋಬೇಕು. ಅಮ್ಮ, ನಾನು ಆವೇಶದಲ್ಲಿ ನಿನ್ನ ಬೈದಿದ್ದಕ್ಕೋ ಏನೋ ನೀನಿದೀಯಾ ಅಂತ ನಿರೂಪಿಸ್ತಿದ್ಯಾ? ನನಗೆ ದಾರಿ ತೋರಿಸಿದ್ಯಾ? ಈ ಕಾರ್ ಯಜಮಾನ್ರು ಬರಬೇಕು, ಅವ್ರು ಯಾರಂತ ತಿಳ್ಕೋಬೇಕು. ನಿಂಗೆ ಯಾಕಮ್ಮ ಈ ಕಷ್ಟ? ನಾನೇ ಮ್ಯಾನೇಜ್ ಮಾಡ್ಕೋತೀನಿ ಅಲ್ವಾ? ಮಕ್ಕಳನ್ನ ನೋಡ್ಕೊಳ್ಳೋದ್ರಲ್ಲಿ ತಾಯಿಗೇನ್ ಕಷ್ಟ ಆಗತ್ತೆ ಹೇಳು? ನೀನು ಆರಾಮಾಗಿ ಕೂತ್ಕೋ. ಅಣ್ಣ, ಟ್ಯಾಬ್ಲೆಟ್. ಜ್ಯೂಸ್ ತಗೋಣ. ಸಾಕು ನಂಗೆ. ಥ್ಯಾಂಕ್ ಯು. ಈ ಫಾರ್ಮಾಲಿಟಿ ಎಲ್ಲ ಬೇಕಾ? ನೀನ್ ಬೇಗ ಹುಷಾರಾದ್ರೆ ಅಲ್ವಾ ನನ್ಗೆ ಕ್ಲಾಸ್ ತಗೊಳಕ್ಕೆ ನಿನಗೆ ಶಕ್ತಿ ಬರೋದು. ನೀವು ಮಾತಾಡ್ತೀರಿ ಅಣ್ಣ, ನಾನು ಹೋಗಿ ಟಿಫನ್ ತಗೊಂಡ್ ಬರ್ತೀನಿ. ಪೂರ್ಣಿ, ಈಗಷ್ಟೇ ಅಲ್ವಾ ಜ್ಯೂಸ್ ಕುಡ್ದಿದ್ದು? ಟಿಫನ್ ಏನ್ ಬೇಡ. ಎಕ್ಸ್ಕ್ಯೂಸ್ ಮೀ ಬ್ರದರ್, ನೀನ್ ಟಿಫನ್ ತಿಂದು ಇನ್ನೊಂದು ಟ್ಯಾಬ್ಲೆಟ್ ಕೂಡ ತಗೋಬೇಕು. ನಿನ್ ರೂಲ್ಸ್ ನಾನು ಫಾಲೋ ಮಾಡ್ತೀನಿ ಅಲ್ವಾ, ಹಾಗೆ ಡಾಕ್ಟರ್ ಹೇಳಿದ ರೂಲ್ಸ್ನ ನೀನ್ ಕೂಡ ಫಾಲೋ ಮಾಡ್ಬೇಕು. ಅದು ಏನಾಯ್ತೀಗ? ತಪ್ಪೇನು ಹೇಳಿಲ್ಲ. ಪೂರ್ಣಿ, ಅದು ಸಾರಿ, ಈ ಗ್ಲಾಸ್ ತಗೊಂಡ್ ಹೋಗಿಲ್ಲ ಅಂತ ಮತ್ತೆ ಕ್ಲಾಸ್ ತಗೋಬೇಡ ಪ್ಲೀಸ್. ನೀನು ಎಲ್ಲದಕ್ಕೂ ರೂಲ್ಸ್ ಮಾಡ್ತೀಯ ಅಂತ ನಿನ್ ಮೇಲೆ ಕೋಪ ಮಾಡ್ಕೋತಾಳೆ ವಿನಃ ನೀನಂದ್ರೆ ಅವಳಿಗೆ ತುಂಬಾನೇ ಇಷ್ಟ ಗಗನ್. ಇನ್ ಸಾಕು. ಗಗನ್, ಎಲ್ಲಿ ಹೋದ ಇವನು? ಗಗನ್, ಎಲ್ಲಿಗೋ? ಆಫೀಸ್ಗಮ್ಮ. ಈ ಪರಿಸ್ಥಿತಿನಲ್ಲಿ ಆಫೀಸ್ಗೆ ಹೋಗ್ತೀಯಾ? ಇವತ್ತೊಂದು ದೊಡ್ಡ ಕಂಪ್ನಿ ಜೊತೆ ಟೈಅಪ್ ಮೀಟಿಂಗ್ ಇದೆ ಅಮ್ಮ, ನಾನು ಹೋಗ್ಬೇಕು. ಅದಕ್ಕಿಂತ ಮುಖ್ಯವಾಗಿ ನಿನ್ಗೆ ವಿಶ್ರಾಂತಿ ಅವಶ್ಯಕತೆ ಇದೆ.
ನೀನು ಹಾಸ್ಪಿಟಲಿಂದ ಟ್ರೀಟ್ಮೆಂಟ್ ಬೇಡ ಅಂತ ಮಧ್ಯದಲ್ಲಿ ಬಂದಾಗ್ಲೂ ನಾನು ಏನೂ ಹೇಳಲಿಲ್ಲ. ಆದ್ರೆ ಈಗ ಈ ಪರಿಸ್ಥಿತಿನಲ್ಲೂ ಆಫೀಸ್ಗೆ ಹೋಗ್ತೀನಿ ಅಂದ್ರೆ ಮಾತ್ರ ನಾನು ಒಪ್ಕೊಳ್ಳೋದಿಲ್ಲ. ಕೆಲ್ಸ ಏನೇ ಇದ್ರೂ ಪೋಸ್ಟ್ಪೋನ್ ಮಾಡ್ಕೋ. ಅಮ್ಮ, ಆ ಕಂಪ್ನಿ ಓನರ್ ನಮ್ಮ ಕಂಪ್ನಿ ಜೊತೆ ಟೈಅಪ್ ಆದರೆ ಅವ್ರಿಗೆ ಲಾಭ ಆಗುತ್ತೆ ಅನ್ನೋ ನಂಬಿಕೆಯಲ್ಲಿದ್ದಾರೆ. ಈಗ ನಾನು ಸಡನ್ನಾಗಿ ಪೋಸ್ಟ್ಪೋನ್ ಮಾಡಿದ್ರೆ ಆ ನಂಬಿಕೆ ಹಾಳಾಗೋಗುತ್ತೆ. ಲೈಫಲ್ಲಿ ಯಾವತ್ತೂ ಯಾರ್ದು ನಂಬಿಕೆನ ಮಾತ್ರ ಸಾಯಿಸಕ್ಕೆ ಹೋಗ್ಬಾರ್ದು. ಏನೋ ಒಂದ್ ಹೇಳಿ ನನ್ ಬಾಯಿನ ಮುಚ್ಚಿಸ್ಬಿಡ್ತೀಯ. ನಿನ್ ಜೊತೆ ಮಾತಾಡಿ ಗೆಲ್ಲೋಕ್ಕಾಗಲ್ಲ ಕಣೋ. ಓಹೋ, ಆಗ್ಲೇ ಆಫೀಸ್ಗೆ ರೆಡಿಯಾಗಿ ಹೋದ್ರಾ ಮಿಸ್ಟರ್ ಪರ್ಫೆಕ್ಟ್ ಬ್ರದರ್? ಹೆಲ್ತ್ ಕಾನ್ಶಿಯಸ್ ಬಗ್ಗೆ ನನಗ್ ಕ್ಲಾಸ್ ತಗೊಂಡ್ರೆ ಸಾಕಾಗಲ್ಲ. ನಿನ್ ಹೆಲ್ತ್ ಬಗ್ಗೆನೂ ಕೂಡ ಕೇರ್ ತಗೋಬೇಕು. ಕೆಲವೊಂದನ್ನ ದೂರ ಇಟ್ರೆ ಕೆಲವು ಸಮಸ್ಯೆಗಳು ಕೂಡ ಬರಲ್ಲ. ಪೂರ್ಣಿ, ಐ ಆಮ್ ಆಲ್ ರೈಟ್. ಏನ್ ಆಲ್ ರೈಟ್? ಡಾಕ್ಟರ್ ನಿನ್ಗೆ ಮಿನಿಮಮ್ 3 to 4 days ಬೆಡ್ ರೆಸ್ಟ್ ತಗೊಳಕ್ ಹೇಳಿದ್ರು, ಗೊತ್ತಾ? ಆಗದು ಬೆಡ್ ರೆಸ್ಟ್ ಆಗಲ್ಲ, ಅರೆಸ್ಟ್ ಆಗುತ್ತೆ. ಹೇಳ್ದೆ ಅಲ್ವಾ, ಐಲ್ ಮ್ಯಾನೇಜ್. ಅಣ್ಣ ಪ್ಲೀಸ್. ನೋ ಮೋರ್ ಡಿಸ್ಕಷನ್ಸ್. ನೋಡಿದ್ಯಾ ಅಮ್ಮ, ಅವ್ನ್ ಏನ್ ಹೇಳಿದ್ರು ನಾವ್ ಕೇಳ್ಬೇಕು. ಅವನ್ ಮಾತ್ರ ನಾವ್ ಹೇಳಿದ್ದನ್ನ ಕೇಳಲ್ಲ. ನನಗ್ ಬೈತ್ಯಾ ಅಲ್ವಾ? ಈಗ ಅಣ್ಣಂಗ್ ಕೂಡ ಬೈ. ನಾನು ಏನೇ ಮಾಡಿದ್ರು ಕ್ಲಿಯರ್ ಆಗಿ ಮಾಡ್ತೀನಿ ಅಂತ ಅಮ್ಮಂಗೆ ಚೆನ್ನಾಗಿ ಗೊತ್ತು. ನಾನು ನಿಂತರ ಅಲ್ಲ, ಸೊ ನಂಗೆ ಯಾಕಂತಾರೆ? ಅಂದ್ರೆ ನಾನು ಕ್ಲಿಯರ್ ಆಗಿ ಏನು ಮಾಡಲ್ವಾ? ಏನಮ್ಮ ನೀನೇನು ಅಂತಿಲ್ಲ? ನಿನ್ ಬಗ್ಗೆ ನನ್ಗೆ ಒಂದ್ ಕ್ಲಾರಿಟಿ ಇದೆ ಅಲ್ವಾ, ಅದಕ್ಕೆ ನೋ ಕಮೆಂಟ್ಸ್. ಅಮ್ಮ ಮಗ ಇಬ್ರು ಒಂದೇ ಪಾರ್ಟಿ, ನಾನೇ ವಿರೋಧಿ. ಏನಾದ್ರೂ ಮಾಡ್ಕೊಳ್ಳಿ. ಹೌದು, ಆಫೀಸ್ಗೆ ಇಷ್ಟ ಬೇಗ ಯಾಕೆ ಹೋಗ್ತಿದ್ಯಾ ಗಗನ್? ಕಾರು ಪಾರ್ಕಲ್ಲೇ ಇದೆ, ಪಾರ್ಕ್ಗೆ ಹೋಗಿ ಕಾರ್ ತಗೊಂಡು ಹಾಗೆ ಆಫೀಸ್ಗೆ ಹೋಗ್ತೀನಿ. ಹಲೋ ಶಾರದಾ, ಗಗನ್ ಬಗ್ಗೆ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಈಗ ಹೇಗಿದ್ದಾನೆ ಅವನು? ಅವನು ಚೆನ್ನಾಗಿದ್ದಾನೆ. ನನ್ಗವನ್ನ ನೋಡ್ಬೇಕು ಅನಿಸ್ತಿದೆ. ಒಂದ್ಸಲ ಮನೆಗೆ ಬರಲಾ? ದಯವಿಟ್ಟು ಆ ಕೆಲಸ ಮಾತ್ರ ಮಾಡಬೇಡಿ. ನೀವು ಹಾಸ್ಪಿಟಲ್ಗೆ ಬಂದಿದ್ದಕ್ಕೆ ಟ್ರೀಟ್ಮೆಂಟ್ ಕೂಡ ಬೇಡ ಅಂತ ಅಲ್ಲಿಂದ ಬಂದ. ಈಗ ಮನೆಗೆ ಬಂದ್ರೆ ಅವನು ಏನ್ ಮಾಡ್ತಾನೋ ನನ್ಗೆ ಊಹೆ ಮಾಡ್ಕೊಳಕ್ಕಾಗ್ತಿಲ್ಲ. ಏನ್ ಶಾರದಾ, ನನ್ನ ಸ್ವಂತ ಮಕ್ಕಳನ್ನ ನೋಡೋ ಹಕ್ಕು ನನ್ಗಿಲ್ವಾ? ಅವ್ರ ದೃಷ್ಟಿಯಲ್ಲಿ ನೀವು ಆ ಅರ್ಹತೆನ ಯಾವತ್ತೋ ಕಳ್ಕೊಂಡ್ಬಿಟ್ಟಿದ್ದೀರಿ. ಅದು ನಿಮ್ಗೂ ಕೂಡ ಗೊತ್ತು. ಅವನ್ ದೇಹಕ್ಕಾಗಿರೋ ಗಾಯಕ್ಕಿಂತ ಮನ್ಸಿಗಾದ ಗಾಯ ತುಂಬಾ ಆಳವಾಗಿದೆ. ದಯವಿಟ್ಟು ಅದನ್ನ ಕೆತ್ಕಿ ಆ ಗಾಯನ ಇನ್ನೂ ದೊಡ್ಡದ್ ಮಾಡಬೇಡಿ ಪ್ಲೀಸ್. ಶಾರದಾ, ನೀನು ಕೂಡ ನನ್ನ ಅರ್ಥ ಮಾಡ್ಕೊಳ್ದೆ ಮಾತಾಡಿದ್ರೆ ನನ್ನ ನೋವನ್ನ ಇನ್ಯಾರ ಹತ್ರ ಹೇಳ್ಕೊಳ್ಳಿ? ಹೇಳ್ಕೊಳ್ಳೋದಿಕ್ಕೆ ಇನ್ನೇನು ಉಳ್ದಿದೆ? ಸದ್ಯಕ್ಕೀಗ ನನ್ನ ಮಕ್ಕಳೇ ನನ್ನ ಜೀವ. ಸಾರಿ ರೀ, ರಾಂಗ್ ನಂಬರ್ಗೆ ಕಾಲ್ ಮಾಡಿದ್ದೀರಾ? ಯಾರಮ್ಮ? ರಾಂಗ್ ನಂಬರ್ ಕಂದ. ಇತ್ತೀಚೆಗೆ ಮನೆಗೆ ರಾಂಗ್ ನಂಬರ್ ತುಂಬ ಬರ್ತಾ ಇದೆ. ಬರ್ದೇ ಇರೋ ಹಾಗೆ ಮಾಡ್ತೀನಿ. ನೀನೇ ನನ್ನ ಜನ್ಮ ರಹಸ್ಯ ತಿಳಿಸೋ ಆಧಾರ. ಈ ಕಾರ್ ಯಜಮಾನ್ರು ಬೇಗ ಬಂದ್ರೆ ನಾನು ಯಾರು ಅಂತ ಗೊತ್ತಾಗುತ್ತೆ. ನನ್ನ ಅಪ್ಪ ಅಮ್ಮ ಯಾರು ಅಂತ ಗೊತ್ತಾಗುತ್ತೆ. ದೇವ್ರೆ, ಅವರನ್ನ ಬೇಗ ಕಳಿಸು.
ಎಲ್ಲಿಗೆ? ಮನೆಯೊಳಗೆ ಸಿಸ್ಟರ್. ಯಾರು ಸಿಸ್ಟರ್? ಯಾರಿಗ್ ಸಿಸ್ಟರ್? ನೀನೇ ನನ್ನ ಸಿಸ್ಟರ್. ನನಗೆ ನೀನ್ ಸಿಸ್ಟರು. ಸಿಸ್ಟರ್ ಆಗಿದ್ದಕ್ಕೆ ಅಲ್ವಾ ಸಿಸ್ಟರ್ ಅಂತ ಕರಿತಿರೋದು. ಅಬ್ಬಾ, ನನ್ನ ಸಿಸ್ಟರ್ ಸಿಸ್ಟರ್ ಅಂತ ಕರಿಬೇಡ, ಮೈಯೆಲ್ಲ ಉರಿಯತ್ತೆ. ಓ ಸರಿ, ಹಾಗಾದ್ರೆ ಅಕ್ಕ ಅಂತೀನಿ. ಓಕೆನಾ ಅಕ್ಕ? ನಾನೇನ್ ನಿನ್ನ ಅಕ್ಕ ಅಲ್ಲ. ಸರಿ, ಆದ್ರೆ ನಾನು ನಿನ್ ತಮ್ಮನೇ ಅಲ್ವಾ? ನಿನ್ನ ಹಿಂದೆ ಹೋಗು. ಓ, ನಿನ್ ಕಣ್ ಮನೇಲಿಟ್ಟು ಬಂದಿದ್ಯಾ? ರಂಗೋಲಿ ಎಲ್ಲ ಹಾಳು ಮಾಡಿದ್ಯಲ್ಲ. ಏನದು ರಂಗೋಲಿನ? ನಾನ್ ಮೇಲಿನ ಕೋಪಕ್ಕೆ ಮಾಟ ಮಂತ್ರ ಏನೋ ಮಾಡಿಸಿದ್ಯಾ ಅಂತ ಅನ್ಕೊಂಡೆ ಅಕ್ಕ. ಛೇ, ಹೌದು, ನನ್ ಮನೆಗೆ ಯಾಕೆ ಬಂದೆ? ನಾನು ಅಲ್ಲ, ನಮ್ದು ಅನ್ಬೇಕು. ನಮ್ದು ಅನ್ನೋದಕ್ಕೆ ನೀನೇನ್ ನಮ್ ಫ್ಯಾಮಿಲಿ ಅಲ್ಲ. ಫ್ಯಾಮಿಲಿ ಅಲ್ದೇ ಇರ್ಬೋದು, ಆದ್ರೆ ಒಂದೇ ಬ್ಲಡ್ ಅಲ್ವಾ ಅಕ್ಕ? ಸರಿ, ನಿನ್ ಜೊತೆ ಜಗಳ ಆಮೇಲೆ ಮೊದ್ಲು ಅಣ್ಣನ್ ನೋಡ್ಬೇಕು. ಏ ನಿಲ್ಲು. ನೋ ವೇ. ನಿನ್ನಿಂದಾನೆ ಅಣ್ಣಂಗ್ ಹಾಗಾಗಿದ್ದು. ಈಗ ನೀನೇ ವಿಚಾರಿಸ್ಕೊಳ್ಳೋದಕ್ ಬಂದಿದ್ಯಾ? ಮೊದ್ಲು ಇಲ್ಲಿಂದ ಹೋಗು. ಅಕ್ಕ, ನನ್ನ ತಮ್ಮ ಅಂತ ನೋಡ್ಲಿಲ್ಲ ಅಂದ್ರು ಒಬ್ಬ ಗೆಸ್ಟ್ ಆಗಾದ್ರೂ ನೋಡ್ಬೋದಲ್ಲ ಅಕ್ಕ? ಗೆಸ್ಟಿಗೆ ಯಾರಾದ್ರೂ ಹೀಗ್ ಮಾಡ್ತಾರಾ? ಏನು ಸೆಂಟಿಮೆಂಟ್ ಡ್ರಾಮಾನಾ? ಹೇ, ಕಂಡು ಹಿಡಿದ್ಬಿಟ್ಯಾ? ವೆರಿ ಇಂಟೆಲಿಜೆಂಟ್ ಅಕ್ಕ. ಹೋಗು. ನೀನು ಗೆಸ್ಟ್ ಅಲ್ಲ, ಗೋಸ್ಟ್. ಗೆಟ್ ಔಟ್. ಅದ್ ಹಾಗಲ್ಲ ಅಕ್ಕ. ಪೂರ್ಣಿಮಾ, ಹ್ಮ್. ಹೇ, ಸಾರಿ. ಅಣ್ಣ, ಐ ಆಮ್ ವೆರಿ ಸಾರಿ ಅಣ್ಣ. ವಾಟ್? ಅದು ನನ್ನಿಂದಾನೇ ಅಲ್ವಾ ನಿನಗೆ ಹೀಗಾಗಿದ್ದು. ಅದಕ್ಕೆ ನನಗೆ ತುಂಬಾ ನೋವಾಗ್ತಿದೆ. ಸ್ಟಾಪ್ ಇಟ್ ಚೆರಿ. ನಿನ್ ಫೇಸ್ಗಿಂತ ಸೆಂಟಿಮೆಂಟ್ ಡೈಲಾಗ್ ಸೂಟ್ ಆಗಲ್ಲ. ಆ್ಯಂಡ್ ಡೋಂಟ್ ಬಿ ಡ್ರಮ್ಯಾಟಿಕ್. ಹಾಗೆ ನನಗೆ ಹೀಗಾಗೋಕ್ಕೆ ಕಾರಣ ನೀನಲ್ಲ, ಆ ಹುಡುಗಿ. ಸೊ ಡೋಂಟ್ ಬಿ ಸಾರಿ. ನೀನು ಫಸ್ಟು ಹುಡುಗಿರ್ನ ಅವಾಯ್ಡ್ ಮಾಡಿದ್ರೆ ಯಾರಿಗೂ ಯಾವ ಪ್ರಾಬ್ಲಮೂ ಇರಲ್ಲ. ಹುಡುಗಿನ ಅವಾಯ್ಡ್ ಮಾಡೋದು ಸ್ವಲ್ಪ ಕಷ್ಟನೇ ಬ್ರದರ್. ಆ ಹುಡುಗಿ ಏನೋ ದೊಡ್ಡ ಅಟ್ರಾಕ್ಷನ್ ಆಗಿಲ್ಲ, ಜಸ್ಟ್ ಆವ್ರೇಜ್ ಅಷ್ಟೇ. ಆವ್ರೇಜ್? ನೀನ್ ಏನಣ್ಣ ಸ್ಕೂಲಿಗೆ ಹೋಗೋ ಮಕ್ಳ ತರ ಇಷ್ಟು ಬೇಗ ರೆಡಿ ಆಗಿದೀಯಾ? ಲೈ, ನೀನು ಎಷ್ಟ್ ಹೇಳಿದ್ರು ಕೇಳ್ದೆ ಆಫೀಸಿಗೆ ಹೊರಟಿದ್ದಾನೆ ಚರಣ್. ಹೌದಾ? ವಾಟ್ ಇಸ್ ದಿಸ್ ಬ್ರದರ್? ವರ್ಕಹಾಲಿಕ್ ಇರ್ಬೇಕು, ಆದ್ರೆ ಇಷ್ಟ ಹ್ಯಾಪಿಯಾಗಿ ರೆಸ್ಟ್ ಮಾಡು. ಹಾಗೆ ಹೇಳ್ತೀನಿ ಅನ್ಕೊಂಡ್ಯಾ? ಇಲ್ಲ, ಯಾಕೆ ಹೇಳ್ತೀನಿ? ಅಣ್ಣನ್ ಡೆಡಿಕೇಶನ್, ಡಿಸಿಪ್ಲಿನು, ಡಿಟರ್ಮಿನೇಷನ್ ಎಲ್ಲ ನನಗೆ ಗೊತ್ತಲ್ವಾ ದೊಡ್ಡಮ್ಮ. ಅಣ್ಣ ವೆರಿ ವೆರಿ ಕೆಪಬಲ್. ಲೇ 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 ಇಲ್ಲಿವರೆಗೂ ಡ್ರಾಮಾ ತುಂಬಾ ಜಾಸ್ತಿ ಆಗಿದೆ. ಬಾ ಹೋಗೋಣ. ಅಮ್ಮ, ನಾನು ಪಾರ್ಕ್ ಹೋಗಿ ಆಮೇಲೆ ಕಾರ್ ತಗೊಂಡು ಆಫೀಸ್ಗೆ ಹೋಗ್ತೀನಮ್ಮ. ಅಣ್ಣ, ಪಾರ್ಕ? ಓ, ಕಾರ್ ಅಲ್ಲೇ ಇದೆ ಅಲ್ವಾ? ನೀನ್ ಯಾಕಣ್ಣ, ನಾನು ಹೋಗಿ ಕಾರ್ ತಗೊಂಡ್ ಬರ್ತೀನಿ, ನೀನು ದೊಡ್ಡಮ್ಮನ ಕಾರಲ್ಲಿ ಆಫೀಸಿಗೆ ಹೋಗಿ. ಹಾಗಂತ್ಯ? ಹಾಗೆ ಅಲ್ಲಿಗೆ ಹೋದ್ಮೇಲೆ ಯಾವ್ದಾದ್ರು ಹುಡುಗಿ ಸಾರಿ. ದೊಡ್ಡಮ್ಮನ ಮುಂದೆ ಮರ್ಯಾದೆ ತೆಗಿಬೇಡ ಅಣ್ಣ ಪ್ಲೀಸ್. ನಿನ್ ಕಾರ್ನ ಸೇಫ್ ಆಗಿ ತಗೊಂಡ್ ಬರೋ ಜವಾಬ್ದಾರಿ ನಂದು. ಪ್ಲೀಸ್ ಟ್ರಸ್ಟ್ ಮೀ. ಆರ್ ಯು ಶೋರ್? ನಿನ್ ಹುಡ್ಗಿ ಮೇಲ್ ಆಣೆ. ಅಯ್ಯೋ, ಫ್ಲೋಲ್ ಬಂತು, ಸಾರಿ. ಯು ವಿಲ್ ನೆವರ್ ಚೇಂಜ್. ಸರಿ, ಓಕೆ ಅಣ್ಣ, ನೀನು ದೊಡ್ಡಮ್ಮನ ಕಾರಲ್ಲಿ ಹೋಗು, ನಾನು ಹೋಗಿ ಕಾರ್ ತಗೊಂಡ್ ಬರ್ತೀನಿ. ಬಾಯ್ ಅಣ್ಣ. ಬಾಯ್. ಬಾಯ್ ದೊಡ್ಡಮ್ಮ. ಬಾಯ್ ಅಮ್ಮ. ಅಯ್ಯೋ, ಇರಿ, ನಿಲ್ಸಿ.
ಹಲೋ, ನಿಮ್ಮನ್ನೇ. ಸಾರಿ. ಥ್ಯಾಂಕ್ಸ್. ವೆಲ್ಕಮ್. ಚಿಚ್ಚಿ, ಕಮ್ ಕಮ್. ಅಯ್ಯೋ, ಎಲ್ಲಿ ನೋಡಿ, ಏನು ಅನ್ಕೊಂಬೇಡಿ, ನನಗೊಂದು ವಿಷಯ ಗೊತ್ತಾಗ್ಬೇಕಿತ್ತು, ಅದಕ್ಕೆ ಕಾರ್ ನಿಲ್ಲಿಸ್ದೆ. ಏನ್ ಆ ವಿಷಯ? ನನಗೊಂದು ವಿಷಯ ಏನೋ ತುಂಬಾ ವಿಷಯ ಗೊತ್ತು. ನಿಜ ಹೇಳ್ಬೇಕು ಅಂದ್ರೆ ಜಗತ್ತಿನ ಬಗ್ಗೆ ಏನ್ ವಿಷಯ ಕೇಳಿದ್ರು ಟಕ್ ಅಂತ ಹೇಳ್ತೀನಿ. ಅದಕ್ಕೆ ನನ್ನ ಎಲ್ಲರೂ ಜೀನಿಯಸ್ ಅಂತಾರೆ. ನನಗೆ ಪ್ರಪಂಚದಲ್ಲಿ ಯಾವ ವಿಷಯದ ಬಗ್ಗೆನೂ ಆಸಕ್ತಿ ಇಲ್ಲ. ಕಾರಲ್ಲಿರೋ ಆ ಗೆಜ್ಜೆ ಬಗ್ಗೆ ಮಾತ್ರ ತಿಳ್ಕೋಬೇಕು. ಆ ಗೆಜ್ಜೆ ನಿನಗ್ ಬೇಕಾ? ಅಲ್ಲ, ಆ ಗೆಜ್ಜೆ ಬಗ್ಗೆ ತಿಳ್ಕೋಬೇಕು ಅಷ್ಟೇ. ಗೆಜ್ಜೆ ಬಗ್ಗೆನಾ? ಗೆಜ್ಜೆ ಬಗ್ಗೆ ಪಜ್ಜೆ ಬಗ್ಗೆ ನನಗೇನು ಗೊತ್ತು. ಆದ್ರೂ ಈ ಚಾನ್ಸ್ನ ಮಿಸ್ ಮಾಡ್ಕೋಬಾರ್ದು. ಹೇಳ್ತೀರಾ, ಆ ಗೆಜ್ಜೆ ನಿಮ್ ಹತ್ರ ಹೇಗ್ ಬಂತು? ಅದು ಅಯ್ಯೋ, ನಿಜವಾಗ್ಲೂ ಈ ಕಾರು ನಿಮ್ದೇನಾ? ನಿಮ್ ಮಾತ್ ನಂಗೆ ಅರ್ಥ ಆಗ್ತಿಲ್ಲ. ಈಗ ಗೆಜ್ಜೆ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಇಲ್ಲಿಂದ ಹೋಗ್ತಾಳೆ. ಹೇಗಾದ್ರೂ ಪರಿಚಯ ಮಾಡ್ಕೋಬೇಕು. ಹೇಗೆ? ಏನು ಅಂತ ಕೇಳ್ತಿದ್ದೀರಾ ನೀವು? ಕಾರ್ ಯಾರ ಹತ್ರ ಇದೆಯೋ ಅವರದ್ದೇ ಅಲ್ವಾ? ಇದು ಕೂಡ ಗೊತ್ತಿಲ್ವಾ ನಿಮ್ಗೆ? ಹಾಗಾದ್ರೆ ಆ ಗೆಜ್ಜೆ ನಿಮ್ ಹತ್ರ ಹೇಗ್ ಬಂತು ಅಂತ ಹೇಳಿ. ಹೇಳಿ. ಈ ಗೆಜ್ಜೆ ಬಗ್ಗೆ ಇಟ್ಕೊಂಡು ಈ ಮುದ್ದು ಗೊಂಬೆನ ಪರಿಚಯ ಮಾಡ್ಕೋಬೇಕು. ಅದು ಆಕ್ಚುಲಿ ಈ ಗೆಜ್ಜೆಗೆ ತುಂಬಾ ದೊಡ್ಡ ಕಥೆ ಇದೆ. ಆ ಕಥೆ ನನ್ ಜೀವನಕ್ಕೆ ತುಂಬಾ ಮುಖ್ಯ ಕಣ್ರಿ. ಪ್ಲೀಸ್ ಹೇಳಿ. ಆದ್ರೆ ಅಷ್ಟು ದೊಡ್ಡ ಕಥೆನ ಚಿಕ್ಕದಾಗಿ ಹೇಗೆ ಹೇಳೋದು? ನೀವ್ ಯಾರು ಅಂತ ಗೊತ್ತಾಗ್ಬೇಕು, ನಿಮ್ ಮನಸ್ಸು ಏನು ಅಂತ ಗೊತ್ತಾಗ್ಬೇಕು. ಸಾರಿ, ನಿಮ್ ಒಳ್ಳೆತನದ ಬಗ್ಗೆ ಗೊತ್ತಾಗ್ಬೇಕು. ನೀವು ಒಳ್ಳೆಯವ್ರಂತ ಗೊತ್ತಾದ್ಮೇಲೆ ಎಲ್ಲ ಹೇಳ್ತೀನಿ. ಇಲ್ ನೋಡಿ, ನನ್ ಕಣ್ಣಲ್ಲಿ ನೀರ್ ನೋಡಿದ್ರೆ ನಿಮಗ್ ಹೇಳ್ಬೇಕು ಅಂತ ಅನ್ನಿಸ್ತಿಲ್ವಾ? ಹಾಗಾದ್ರೆ ಕಂಡು ಹಿಡ್ದು ಹೇಳ್ತೀನಿ. ಏನು ಕಂಡು ಹಿಡ್ದು ಹೇಳ್ತೀರಾ? ಅದೇ, ನಾನು ಅರ್ಜೆಂಟ್ ಮ್ಯಾಟರ್ನ ಆಫೀಸಲ್ಲಿ ಕಂಡು ಹಿಡಿಬೇಕು. ಆ ಮ್ಯಾಟರ್ ಕ್ಲಿಯರ್ ಆದ್ಮೇಲೆ ನಿಮ್ ಮ್ಯಾಟರ್ನ ನಿಧಾನ ಕೂತ್ಕೊಂಡು ಕ್ಲಿಯರ್ ಮಾಡ್ತೀನಿ. ಏನು? ಅದೇ, ಗೆಜ್ಜೆ ಮ್ಯಾಟರ್ ಕ್ಲಿಯರ್ ಮಾಡ್ತೀನಿ ರೀ. ನೀವು ಬನ್ನಿ ಬನ್ನಿ, ಕಾರಲ್ಲಿ ಕೂತ್ಕೊಳ್ಳಿ. ಎಸ್. ಓಯ್ ರೀ, ನಾನ್ ಡ್ರೈವರ್ ಅಲ್ಲ. ಮುಂದೆ ಬಂದು ಕೂತ್ಕೊಳ್ರಿ. ನಾನು ಇಲ್ಲೇ ಕೂತ್ಕೋತೀನಿ. ಹಿಂದೆ ಹೀಗೆ ಕೂತ್ಕೊಳ್ಳೋರನ್ನ ಕಾರ್ ಓನರು ಅಂತಾರೆ. ಮುಂದೆ ಬಂದು ಕೂತ್ಕೊಳ್ಳಿ ಪ್ಲೀಸ್.